ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಹೊಸ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಬೋಟಿಯಿಂದ ಕಬಾಬ್ ಮಾಡೋದು ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಡಿಫ್ರೆಂಟ್ ಆದ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಎಲ್ಲ ವೆರೈಟಿಯ ಕಬಾಬ್ ನಾವು ಮಾಡ್ತಾ ಇರ್ತೀವಿ. ಈ ಒಂದು ಮೆಥಡಲ್ಲಿ ಕಬಾಬ್ ಮಾಡ್ಕೊಳ್ಳಿ. ಇಷ್ಟ ಇಲ್ದರ್ಗೂ ಕೂಡ ಇಷ್ಟ ಆಗೋ ಅಂಥ ಬೋಟಿ ಕಬಾಬ್ ಇದು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಮಿಸ್ ಮಾಡದೆ ಟ್ರೈ ಮಾಡಿ. ಈ ರೆಸಿಪಿ ಯಾವ ಥರ ಬಂದಿದೆ ಅಂತ ಹೇಳಿ ಕಾಮೆಂಟ್ ಕೂಡ ಮಾಡಿ. ಸ್ಕಿಪ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ಹಾಕೋ ಐಟಮು ಕರೆಕ್ಟಾಗಿ ಅರ್ಥ ಆಗುತ್ತೆ. ಬೋಟಿ ಕಬಾಬ್ ಮಾಡೋಕ್ಕೆ ಅರ್ಧ kg ಮಟನ್ ಬೋಟಿ ತಗೊಂಡಿದ್ದೀನಿ. ಬಿಸಿನೀರಲ್ಲಿ ಕ್ಲೀನ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಅರಿಶಿನ ಉಪ್ಪು ಹಾಕಿ 4 ವಿಜಲ್ ಮಾಡಿಸ್ಕೊಂಡಿದ್ದೀನಿ. ಈಗ ಮಿಕ್ಸಿಂಗ್ ಬೌಲ್ ತಗೊಳ್ಳೋಣ. ಬೋಟಿ ಕಬಾಬ್ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. 4 ಸ್ಪೂನು ಮೈದಾ ಹಿಟ್ಟು, 4 ಸ್ಪೂನು ಕಾರ್ನ್ ಫ್ಲೋರು, 2 ಸ್ಪೂನು ಅಕ್ಕಿ ಹಿಟ್ಟು, 3 ಹಿಟ್ಟು ಸೇರಿಸ್ಕೋಬೇಕಾಗುತ್ತೆ. 1 ಸ್ಪೂನು ರೆಡ್ ಚಿಲ್ಲಿ ಪೌಡ್ರು, ಅರ್ಧ ಸ್ಪೂನು ಧನಿಯಾ ಪೌಡರು, 1/4 ಸ್ಪೂನು ಪೆಪ್ಪರ್ ಪೌಡರು, 4 ಸ್ಪೂನು ಕಬಾಬ್ ಮಿಕ್ಸ್ ಪೌಡ್ರು ಸೇರಿಸ್ಕೊಳ್ಳಿ. ಇದು ಸೇರಿಸೋದ್ರಿಂದ ಕಲರ್ ಕೂಡ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೇರಿಸ್ಕೊಳ್ಳಿ. 2 ಸ್ಪೂನ್ ಸೇರಿಸ್ಕೊಳ್ಳೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಸೇರಿಸ್ತಾ ಇದ್ದೀನಿ. ಅರ್ಧ ಮುಷ್ಟಿಯಷ್ಟು ಕರಿಬೇವಿನ ಎಲೆ ಸೇರಿಸ್ಕೊಳ್ಳಿ. 1 ಮೊಟ್ಟೆ, 1 ಸ್ಪೂನು ಗ್ರೀನ್ ಚಿಲ್ಲಿ ಸಾಸು. ಈಗ ಕೈಯಿಂದ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕ್ದೇ ಡ್ರೈ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕ್ದೇ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಸ್ವಲ್ಪ ಗಟ್ಟಿ ಅಂತ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಲೈಟಾಗೆ. ಈಗ ಮಿಕ್ಸ್ ಆಗಿದೆ. ಈಗ ಬೋಟಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೋಟಿ ಮುಂಚೆನೇ ಬೇಯಿಸಿಟ್ಟಿದ್ವಿ. ಮುಂಚೆನೇ ಬೋಟಿ ಬೇಯಿಸಿಟ್ಕೊಳ್ಳಿ. ಯಾಕಂದರೆ ಮುಂಚೆನೇ ಬೇಯಿಸಿಟ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಕಬಾಬು. ತುಂಬ ಗಟ್ಟಿ ಇರುತ್ತೆ ಬೋಟಿ. ಹಾಗಾಗಿ 4 ವಿಜಲ್ಲು ಮಾಡಿಸಿ ಇಟ್ಕೊಂಡ್ರೆ ತುಂಬ ಈಸಿಯಾಗಿ ಕಬಾಬು ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇದೇ ಮೆಥಡಲ್ಲಿ ಮಾಡ್ಕೊಳ್ಳಿ. ನೀಟಾಗೆ ಮಿಕ್ಸ್ ಆಗಿದೆ. ಅರ್ಧ ಹೋಳು ಲೆಮನ್ ರಸ ಸೇರಿಸ್ಕೊಂಡು ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಮ್ಯಾರಿನೇಟ್ ಆಗೋದಕ್ಕೆ ಪ್ಲೇಟ್ ಮುಚ್ಚಿ ಇಡೋಣ. ಮತ್ತೆ ಕೂಡ ಹೊಸ ರೆಸಿಪಿ ಶೇರ್ ಮಾಡ್ತಾ ಇರ್ತೀನಿ. ಬೋಟಿ ಕಬಾಬ್ ನೀವು ಸಂಜೆ ಸ್ನ್ಯಾಕ್ಸಿಗೆ ಕೂಡ ಯೂಸ್ ಮಾಡ್ಬೋದು, ಊಟದ ಜೊತೆನೂ ಯೂಸ್ ಮಾಡ್ಬೋದು. ಇದ್ರ ಜೊತೆ ಬೇಳೆ ಸಾಂಬಾರು, ರಸಮು, ತರಕಾರಿ ಸಾರು ಜೊತೆ ಕೂಡ ತುಂಬ ಸೂಟಾಗುತ್ತೆ. ಅರ್ಧ ಗಂಟೆ ಚೆನ್ನಾಗಿ ನೆಂದಿದೆ. ಈಗ ಇದೇ ಸಮಯದಲ್ಲಿ ಒಂದು ಕಡಾಯಿ ಇಟ್ಟು ಎಣ್ಣೆ ಬಿಸಿಯಾಗೋದಕ್ಕೆ ಇಟ್ಕೊಳ್ಳೋಣ. ಕಬಾಬ್ ಕರಿಯೋದಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ಸೇರಿಸಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಬಿಸಿಯಾಗಿರೋ ಎಣ್ಣೆಗೆ ಒಂದೊಂದಾಗೆ ಬೋಟಿ ಕಬಾಬು ಬಿಡಿ ಬಿಡಿಯಾಗಿ ಎಣ್ಣೆ ಒಳಗಡೆ ಬೋಟಿ ಕಬಾಬು ಬಿಡೋಣ. ಸ್ವಲ್ಪ ಸ್ವಲ್ಪನೇ ಕಬಾಬ್ ಸೇಪಲ್ಲಿ ಎಲ್ಲವೂ ನೀಟಾಗಿ ಎಣ್ಣೆ ಒಳಗಡೆ ಸೇರಿಸ್ಕೊಳ್ಳೋಣ. ಕಡಿಮೆ ಫ್ಲೇಮಲ್ಲಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಬೇಯಿಸ್ಕೋಬೇಕು. ಕಡಿಮೆ ಫ್ಲೇಮ್ ಇಟ್ಕೊಳ್ಳೋದ್ರಿಂದ ಸೀದೋದಿಲ್ಲ. ಒಳಗಿನ ಭಾಗ ಮಸಾಲೆ ತುಂಬ ನೀಟಾಗಿ ಬೇಯುತ್ತೆ. ನೋಡ್ತಾ ಇರ್ಬೋದು. ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀಟಾಗಿ ಬೆಂದಿದೆ, ನೋಡ್ತಾ ಇರ್ಬೋದು. ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಎಲ್ಲ ಬೋಟಿ ಕಬಾಬು ಹೀಗೆ ರೆಡಿ ಮಾಡ್ಕೊಳ್ಳಿ. ಇನ್ನಷ್ಟು ಹೊಸ ರೆಸಿಪಿ ಬೇಕು ಅಂತ ಅಂದರೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ರೆಸಿಪಿನ ಶೇರ್ ಮಾಡ್ತಾ ಇರ್ತೀನಿ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು.